ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ದಿನ ಶುರುವಾಯಿತು. ನಂದು ಇವತ್ತು ಆ್ಯಕ್ಚುಲಿ ವಾರ. ಸೊ ಎಲ್ಲ ಕೆಲಸ ಮುಗಿಸಿ ತಿಂಡಿ ಬಾಕಿ ಇದೆ. ತಿಂಡಿನೂ ರೆಡಿಯಾಗಿದೆ. ನಾನು ನನ್ನ ಮಗ ಈಗ ತಿಂಡಿ ತಿನ್ನಬೇಕು. ವಾರ ಅಂದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ತಲೆ ಅಂತದ್ಮೇಲೆ ನನ್ನ ಮಗ ನನ್ನ ಜೊತೆಗೆ ಎದ್ದು ಬಿಡ್ತಾನೆ. ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಆದರೂ ಅಲ್ಲಿ ಇಲ್ಲಿ ಬಿಟ್ಕೊಂಡು ಪ್ರತಿಯೊಂದು ಕೆಲವೊಂದೆಲ್ಲ ವಾರದ ದಿನ ನೆಡ್ಕೊಂತೀನಿ. ಅಂದರೆ ಟಾಯ್ಲೆಟ್ ರೂಮು, ಬಾತ್ರೂಮು ತೊಳೆಯೋದು ವಾರದಲ್ಲಿ 2 ಸರಿ ತೊಳಿತೀನಿ. ಅದು ವಾರದ ದಿನವೂ ಸಿಗ್ತದೆ, ಬೇರೆ ದಿನವೂ ಸಿಗ್ತದೆ. ಒಂಥರ ಮನಸ್ಸಿಗೆ ಸಮಾಧಾನ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಏನೋ ನಿರಾಳ. ಹಾಗಾಗಿ ನನ್ನ ಜೊತೆನೇ ಎದ್ಬಿಟ್ಟಿದ್ನ. ಬೇರೆ ನನಗಿಂತ ಮುಂಚೆನೇ ಎದ್ದಿದೆ, ಜೊತೆಗೆ ಇರಲಿ. ಇವತ್ತು ಬೇಗ ಎದ್ದಾನೆ. ಯಾಕೋ ರಾಗ ಮಾಡ್ತದಾನೆ, ಹಸುವಾಗಿದೆ ಅನಿಸುತ್ತೆ. ಆಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಟಾಯ್ಲೆಟ್ ರೂಮ್, ಬಾತ್ರೂಮ್ ಒರೆಸೋದು, ಮ್ಯಾಟೆಲ್ಲ ಒಂದಿಷ್ಟು ನೆನೆಸಿಟ್ಟಿದೆ, ಅವನ್ನೆಲ್ಲ ತೊಳೆದು ಆಮೇಲೆ ನೆಲ ಒರೆಸಿ, ಆಮೇಲೆ ಸ್ನಾನ ಮಾಡಿ, ಆಮೇಲೆ ಪೂಜೆ ಮಾಡಿ, ಆಮೇಲೆ ತಿಂಡಿ ಮಾಡಿ. ಈಗ ತಿಂಡಿ ತಿನ್ನಬೇಕು. ಇಷ್ಟೆಲ್ಲ ಮುಗಿಸೋ ಗಂಟೆ ಎಷ್ಟಾಗಿದೆ ಗೊತ್ತಾ? 9:45 ಹೊತ್ತಾಗ್ತಾ ಬಂತು. ತಿಂಡಿ ತಿನ್ನಬೇಕು. ನನ್ನ ಮಗ ಹಸುವಾಗಿದೆ ಅನಿಸುತ್ತೆ. ಇಲ್ಲಿ ನೋಡಿ, ನಾನು ನನ್ನ ಮಗ ಇಬ್ಬರು ಸೇರಿ ಪೂಜೆ ಮಾಡಿದ್ವಿ. ಅವನು ಮನೆಗೆ ಇಟ್ಕೊಂಡಿದ್ದಾನೆ. ಊದ್ಬತ್ತಿ ಬೆಳಗೋದು ಎಲ್ಲದೂ ಬೇಕು ಅಂತ ಜಗಳ ಮಾಡ್ತಾನೆ. ಶೀತ ಆಗಿದೆ ಅವನಿಗೆ, ಯಾಕೋ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಮಾಮ ಮಾಡೋಣ ಮಗನೇ. ವೆಂಕಿಪಟ್ಟಣಲ್ಲ ಅಲ್ಲಿ ಇಲ್ಲಿ ಬಿಸಾಡಿ ಅವ್ರ ಮನೆಗೆಲ್ಲ ಕಡ್ಡಿ ಎದುರುಗಡೆ ಮನೆಗೆಲ್ಲ ಹಾಕಿ ರಂಪ ರಾಮಾಯಣ ಮಾಡಿ ಏನೇನೋ ಮಾಡ್ದೆ. ಒಟ್ಟು ಏನೋ ಮಾಡ್ತಿದ್ದಾನೆ ಪಾಪ. ನಾನೊಂಚೂರು ಕೆಲಸ ಮಾಡ್ಕೋಬೇಕಲ್ಲ, ಅದು ಇದು ಕೊಡ್ಕೊಂಡು ಸಮಾಧಾನ ಮಾಡ್ಕೊಂತ. ಅಲ್ಲ ಮಕ್ಕನೇ, ಮಮ್ಮ ಮಾಡೋಣ. ಸರಿ, ತಿಂಡಿ ತಿನ್ಕೊಬಂದು. ತಿಂಡಿ ಎಂತ ಅಂತ ನೋಡ್ತೀರಾ? ಆ್ಯಕ್ಚುಲಿ ತಿಂಡಿ ಇವತ್ತು ನಾನು ಉಪ್ಪಿಟ್ಟು ಮಾಡಿದ್ದೀನಿ. ತೋರಿಸ್ತೀನಿ ತಡಿ. ನಮ್ಮ ಮನೇಲಿ ಡಿಫ್ರೆಂಟ್ ಆಗಿರೋ ಉಪ್ಪಿಟ್ಟು. ಯಾಕಂದರೆ ಇವನು ಗಟ್ಟಿ ಇದ್ರೆ ತಿನ್ನಲ್ಲ, ಸ್ವಲ್ಪ ಮೆತ್ತಗಿದ್ರೆ ತಿಂತಾನೆ ಅಂತ ಸ್ವಲ್ಪ ಮೆತ್ತು ಮಾಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಸ್ವೀಟ್ ಇದ್ರೆ ತಿಂತಾನೆ, ಇಲ್ಲ ಅಂದರೆ ತಿನ್ನಲ್ಲ. ನಾಟಕ ಮಾಡ್ತಾನೆ ನೋಡಿ, ಕ್ಯಾಮ್ರಾ ನೋಡಿ. ಎಂತ ಹೋಗಣಿ. ಸರಿ, ತಿಂಡಿ ತಿನ್ಸ್ಕೊಂಡು ಆಮೇಲೆ ಸಿಗ್ತೀನಿ ನನ್ನ ಮಗನ ಜೊತೆ. ಓಕೆನಾ? ಬಾಯ್. ಎಲ್ಲ ಕೆಲಸ ಮುಗಿಸಿ ಫೋನ್ ಹಿಡ್ಕೊಂಡು 1 ಗಂಟೆ ಮಾತಾಡಿದ್ದೀನಿ ಕಾನ್ಫರೆನ್ಸ್ ಕಾಲಲ್ಲಿ. ನಾನು, ನನ್ನ ತಂಗಿ, ನಮ್ಮ ಅಕ್ಕ 3 ಜನ 1 ಅವರ್. ಅವರಿಬ್ಬರಿಗೂ ಇವತ್ತೊಬ್ಳಿಗೆ ರಜಾ, ಒಬ್ಳು ಬೇಗ ಸ್ಕೂಲಿಂದ ಬಂದ್ಲಾ. 1 ಅವರ್ ಮಾತಾಡೀನಿ. ನನ್ನ ಮಗನು ಬೇಗ ಮಲಗ್ದ. ನಂದೆಲ್ಲ ಕೆಲಸ ಇವತ್ತು 11:30 12 ಗಂಟೆ ಒಳಗೆ ಆಗೋಗಿತ್ತು. ಸೊ ಹಾಗಾಗಿ 1 ಅವರ್ ಪಿಟೀಲಿ ಕುಯ್ದು ಪುಂಡಿ ಬೇಯಿಸಿ ಬಂದೆ. ಈ ಗಂಟೆ ಎಷ್ಟೋದು 1. ನಾ ಹತ್ರ 12 ಗಂಟೆಗೆ ಶುರು ಮಾಡಿದ್ದೇನೆ ಮಾತಾಡೋಕ್ಕೆ. ಬಾಪ್ರೇ, ನನ್ನ ಮಗ ಮಲಗಿದ್ದಾನೆ. ತೋರಿಸ್ಲಾ? ಮಲಗಿದ್ದಾನೆ. ಆ್ಯಕ್ಚುಲಿ ಅವ್ನಿಗೆ 7 ಟೈಮ್ ಆಗ್ತಾ ಬಂತು. ಆವಾಗಲೇ ಮಲಗಿದ್ದ. ಈಗ ಅನ್ಕೋಬೋದು 1 ಗಂಟೆ ಏನು ಮಾತಾಡಿರ್ಬೋದು ಅಂತ. ಏನೂ ಇರಲ್ಲ. ಅದೇ ತಿಂಡಿ ಅಂತ, ಅಡುಗೆ ಅಂತ, ಅದು ಇದು ಮನೆ ಸ್ಟೋರಿ, ಅವ್ರದ್ದು ಇವ್ರದ್ದು ಸ್ಟೋರಿ, ಏನೇನು ಮಾತಾಡೋಕ್ಕಾಗಿರಲ್ಲ. ಎಲ್ಲ ಕುತ್ಕೊಂಡು ಮಾತಾಡೋದು ಒಂದೊಂದು ಸರಿ ಟೈಮ್ ಸಿಕ್ತಾಗಿ. ಇಲ್ಲಾಂದರೆ ಬೆಳಿಗ್ಗೆ 5 ನಿಮಿಷ ಅಷ್ಟೇ, 1 ಗಂಟೆ ಈ ಟೈಮಲ್ಲಿ. ನಮ್ಮ ಅಕ್ಕ ಊರಿಗೆ ಹೋಗ್ತದಾಳೆ. ಅವಳು ಆಮೇಲೆ ಇಟ್ಲು. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ತಿದ್ದೇನೋ, ಬಸ್ ರೀಚ್ ಆಗ್ತಲ್ಲ ಸ್ಟ್ಯಾಂಡಿಗೆ. ಹಾಗಾಗಿ ಇಟ್ಟೋದು. ನಾವಿಬ್ಬರು ಒಂದು 10 ನಿಮಿಷ ಮಾತಾಡಿಟ್ಟು. ಹೆಣ್ಮಕ್ಳಿಗೆ ಮಾತಾಡೋಕ್ಕೆ ಏನಾದ್ರು ಒಂದು ವಿಚಾರ ಇರುತ್ತೆ. ಹಾಗಾಗಿ 1 ಗಂಟೆ ಮಾತಾಡ್ತೀನಿ. ನನ್ನ ಥರನೇ ಮಾತಾಡೋರು ಇರ್ತಾರೆ, ನೋಡಿ ಯಾರು ಅಂತ. ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ನನ್ನ ಮಗ ಹೊರಗಡೆ ಎಲ್ಲ ಚಪ್ಪಲೆಲ್ಲ ತಂದು ಒಳಗೆ ಗುಡ್ಡೆ ಹಾಕ್ತಿದ್ದ. ಹೊರಗೆ ಬಾಕ್ಲು ಹಾಕಿದ್ದೀನಿ. ಈಗ ಅವ್ನ ರಿಯಾಕ್ಷನ್ ನೋಡಿ, ಅಳ್ತಾ ಇದ್ದಾನೆ. ಅಳೋದೆ ಅಂದರೆ ಏನು ಜೋರಾಗಿ ಅಳ್ತಾ ಇಲ್ಲ. ಹಾಂ ಅಂತ ಗೊತ್ತು ಅವನಿಗೆ. ಹೊರಗೆ ಹಾಕಿಟ್ಟಿನಿ, ಒಳಗೆ ಬರೋಕ್ಕೆ ಕೇಳ್ತಾ ಇಲ್ಲ. ಈಗ ಅಳ್ತಾ ತೆಗಿಯಲ್ಲ, ನಾನು ತೆಗಿಯಲ್ಲ. ಅಲ್ಲೇ ಇರು. ಹ್ಞೂ ಅಂದರೂ ತೆಗಿಯಲ್ಲ, ಹಾಂ ಅಂದರೂ ತೆಗಿಯಲ್ಲ. ಅಲ್ಲೇ ಇರು. ನೋಡೋಣ, ತೆಗಿತೀನಿ ಈಗ. ಇರೋ ಅಷ್ಟು ಹೂನು ತಿಪ್ಪಳು ಸಾಕೊಂಡು ಅಲ್ಲೋಡಿ. ಯಾಕೆ ಹಂಗೆ ಮಾಡಿಯಾ? ಕೊಡ್ತೀನಿ ತಡಿ, ಪೆಟ್ಟು ಕೊಡ್ತೀನಿ ಹಿಂಗೀಗ. ನೋಡಿ ತಿಂದಿರ್ತಾರ, ನೋಡೋದು ನೋಡಿ. ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಸುಸು ಬತ್ತಿದ್ಯಾ? ಸುಸು ಬತ್ತೈತಾ? ಮತ್ತೆ
ಅದೆಂತ ತೆಗಿಯೋದು? ಓ ಲಾಕ್ ಸಿಗೋಷ್ಟು ಆಗಿದೆ ಈಗ, ಜೋರಾಗಿಯಾ? ಹಾಂ ಹಾಂ, ಓ ಜೋರಿದ್ದಾನೆ ಮಾರ್ರೆ. ನೋಡಿ ಟ್ರೈ ಮಾಡ್ತದಾನೆ, ಒಂದಿನ ತೆಗ್ದಿದೆ, ಅದಕ್ಕೆ ಆ ಟ್ರೈ ಮಾಡೋದು. ಸುಮ್ಮನೆ ಬೇಡ, ತೆಗಿಬೇಡ. ಹೋದರೆ ಊಟ ನೋಡಿದ ತಕ್ಷಣ ಓಡೇ ಹೋಗ್ತಾನೆ ಹೊರಗಡೆ. ಅದೇ ತಿಂಡಿ ತಿಂತಾ ಇದ್ದೀನಿ, ಅದನ್ನ ಹೆಂಗೆ ಬಂದು ಕೇಳ್ತಾನೆ. ಊಟ ಒಂದು ತುತ್ತು ಕೊಡಿ ಅಂತ ಕೇಳಲ್ಲ. ಅನ್ನ ಬಾಯಿನೇ ಕಳೆಯಲ್ಲ. ನೋಡಿದ ತಕ್ಷಣ ಓಡೋದೇ ಎತ್ತಲೇಬೇಕು ಅತ್ಲಾಗಿ. ಕೊಡಲ್ಲ, ನಾ ತಿಂತೀನಿ. ದೂಡು ಕೊಡಿ. ತಿಂದೆ ನಾ ತಿಂದೆ, ಏನು ಮಾಡ್ತೀಯ? ನಿಂಗಿಲ್ಲ ಇಲ್ಲ ಜೋರದ ನೋಡಿ. ಇಲ್ಲ ನಿಂಗೆ ಏನು ಮಾಡ್ತಿ? ಖಾಲಿ ಟಂಟಡಾನ್ ಟಂಟಡಾನ್ ಟಂಟಡಾನ್. ಕೊಡಲ್ಲ ಗುಳುಕ್ಕ ತಗೊಳಕ್ ಹಾಕಂಡ. ಹೊರದನೆ ಊಟ ಅಂದ್ರೇ ಆಗಲ್ಲ, ಬೇರೆ ಎಲ್ಲ ಹೋಗ್ತವೆ. ಅಂಗಡಿ ತಿಂಡಿಗಳು ಹೆಂಗ್ ಬೇಕಾದ್ರೂ ಹೋಗ್ತವೆ. ಅನ್ನ ಊಟ ಮಾಡಿಸ್ಲ ಮಗನೆ, ಒಂಚೂರು ಒಂದಿಷ್ಟು ಊಟ ಮಾಡಿಸ್ಲ ಮಗನೆ, ಮಮ್ಮ ಮಾಡಿಸ್ಲ. ಏನು ಗೊತ್ತಿಲ್ಲದ ಊಟ ತಗೊಬನ್ನಿ. ಓಡ್ತಿರ್ತಾನೆ ಹಂಗೆ ಈ ಕಡೆ ಆ ಕಡೆ ಎಲ್ಲೆಲ್ಲಿ ಸಂಧಿ ಸಿಗುತ್ತೆ ಅಲ್ಲೆಲ್ಲ ಹಿಂಗೆ ಹೋಗಿ ತಲೆ ಇಟ್ಕೊಂಡು ನಿಂತ್ಕೊಂತಾನೆ. ಅವನಿಲ್ಲಿ ನೋಡ್ಕೊಂತ ಹಿಂದೆ ಹೋಗ್ತಾ ಇದ್ದಾನೆ, ಜೋರಿದ್ದಾನೆ. ಬಾ ಮಗನೆ, ಬಾ 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 ಬಾ, ಓಡ್ಬಾ ಬಾ ಬಾ. ಬಂದ, ಈಗ ಬಂದ. ಹಾಯ್ ಮಾಡಿದಾರೆ ಈಗ. ಹಾಯ್, ಚೆನ್ನಾಗಿದ್ದೀರಲ್ಲ? ಊಟ ಮಾಡಿದ್ರ? ನಾನು ಊಟ ಮಾಡಲ್ಲ, ನಂಗೆ ಊಟ ಮಾಡೋದಂದ್ರೆ ಆಗಲ್ಲ. ಕಳ್ಳ ಊಟ ಮಾಡೋದ್ರಲ್ಲಿ. ಸಾಕು ಹಾಯ್ ಆಯ್ತು. ವಾವ್ ಸೂಪರ್. ನೋಡಿ ನನ್ನ ಮಗ ಹೆಂಗ್ ಮುದ್ದು ಕೊಡ್ತಾನೆ. ಇನ್ನೊಂದು ಕೊಡು. ವಾವ್, ನೋಡಿದ್ರಾ? ನಿಮಗೂ ಬೇಕಾ? ನಿಮಗೂ ಕೊಡ್ತಾನೆ, ಕೊಡು. ಕೊಡು. ಹಾಂ, ನೀ ಕೊಡು. ಅವ್ನು ಡಾಲಿ ತಕೊಂಬರಕ್ಕೆ ಹೋದ. ಡಾಲಿ ಒಂದು ಮುತ್ತು ಕೊಡು ಮಗನೆ, ಡಾಲಿ ಒಂದು ಮುತ್ತು ಕೊಡು. ಮುತ್ತು ಕೊಡು ಡಾಲಿಗೊಂದು. ನೀನು ಕೊಡು. ನಾನಲ್ಲ, ನೀನು ಕೊಡು. ನಾ ಕೊಟ್ಟೆ, ನೀ ಕೊಡು. ಹಿಪ್ಪೆ ಮಾಡಿ ಇಡ್ತಾನೆ. ನಾಡ್ಕುದವನ್ನ ನೋಡಿ, ನಾಡ್ಕುದವನ್ನ. ಸ್ವಲ್ಪ ನಾಟಕ ಮಾಡಲ್ಲ, ಎಲ್ಲ ಇವನ ಹತ್ರ ನೋಡಿ ಕಲಿಬೇಕು. ಫ್ರೆಂಡ್ಸ್, ನಾನು ನನ್ನ ಮಗ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನನಗೆ ಬಿಸ್ಕೆಟ್ ಏನಾರು ತಗೊಬರೋಣ, ಖಾಲಿ ಆಗಿದೆ. ಮೊನ್ನೆ ತರಕ್ಕೆ ಮರ್ತೋಯ್ತು. ಬೋಟಿ ಎಲ್ಲ ತೊಗೊಂಡೆ, ಬಿಸ್ಕೆಟ್ ತಗೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೊಂದು ವಾಕ್ ಆಗುತ್ತಾ, ಬರೋಕ್ಕೆ ಕೇಳ್ತಾ ಇಲ್ಲ. ಬಿಲ್ಡಿಂಗ್ ಕೆಳಗಡೆ ಮಕ್ಕಳು ಆಟಾಡ್ತಿದ್ದಾರಲ್ಲ, ಸೀದಾ ಅಲ್ಲೇ ಓಡೋಗೋದು. ಜಬರ್ದಸ್ತಿಲಿ ಹೇಳ್ಕೊಂಡು ಓಡ್ಬಂದೆ. ಅಳ್ತಾ ಬಂದ. ಇಲ್ಲಿ ಬಂದಮೇಲೆ ಸಮಾಧಾನ ಆದ. ಮಾರ್ಕೆಟ್ ಹತ್ರ ಬಂದ್ವಿ. ಅಲ್ಲ ಮಗನೇ, ನಾಯಿಗೆ ಹೋಗ್ತಿದ್ದಾವ, ನಾಯಿನೇ ನೋಡ್ತಾನೆ. ಸರಿ ಫ್ರೆಂಡ್ಸ್, ಆ್ಯಕ್ಚುಲಿ ಬಂತು ಅಂಗಡಿ ಹತ್ರ ಇಡ್ತೀನಿ. ಓಕೆನಾ? ಅಲ್ಲಿ ಮಗನೇ ಅಂಗಡಿ ಹೋಗೋಣ. ಒಂದು ಒಳ್ಳೆ ಕಾಟ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಆಟೋ ಸಾಮಾನು ನೋಡ್ದಲ್ಲ, ಹೋಗೋಕ್ಕೆ ಕೇಳ್ತಾ ಇಲ್ಲ. ಹಾಂ, ಬೇಡ ಬಾ, ಮನೆಗೆ ಹೋಗೋಣ ಬಾ. ಪಪ್ಪ ಬಂದಮೇಲೆ ಕೊಡ್ಸೋಕೆ ಹೇಳ್ತೀನಿ ಬಾ.
ಪಾಪ ಬಂದಮೇಲೆ ಕೊಡ್ಸೋಕೆ ಹೇಳ್ತೀನಿ ಬಾ. ಈ ಆಟೋ ಸಾಮಾನು ನೋಡ್ಕೊಂಡು ಹುಡುಗ ಮನೆಗೆ ಹೋಗಿ ಕೇಳ್ತಾ ಇಲ್ಲ. ಅಂಗಡಿಲೇ ಹೋಗಬಿಟ್ಟಾನೆ, ಕೊಡ್ಸೋ ತನಕ ಬಿಡಲ್ಲ. ಇಲ್ಲಿಂದ ಬೇಗ ಎಸ್ಕೇಪ್ ಆಗೋದು ಒಳ್ಳೇದು. ಚಲೋ ಬಾಕ್ ನಾವು ಹೋಗೋಣ. ಪಪ್ಪ ಬಂದಮೇಲೆ ಕೊಡ್ಸೋಕೆ ಹೇಳೋಣ ಆಯಿತಾ? ಪಪ್ಪನ ಹತ್ರ ಕಣ್ಣು ಆ ಕಡೆನೇ ಇದೆ, ಈ ಕಡೆ ಬರೋ ಮನಸ್ಸಿಲ್ಲ. ಪಾಪ ಅವನಿಗೂ ಆಸೆ ಆಗುತ್ತಲ್ವ, ಎಂತ ಮಾಡೋದು. ಒಂದರಲ್ಲೂ ಆಟ ಆಡಲ್ಲ, ಎಲ್ಲ 5 ನಿಮಿಷ ತೆಗೆದು ಬಿಸಾಡಿ ಹೋಗ್ತಾನೆ. ಈಗ ಮನೆ ಕಡೆ ಬರೋಣ, ಸ್ವಲ್ಪ ಹೊತ್ತು ಕೆಳಗಡೆ ಆಟ ಆಡಿಸ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಆದರೆ ಅಳ್ತಾ ಕೂತ್ಕೊಂತಾನೆ. ಆಟ ಆಡ್ಸೋಕ್ಕಂತ ರೆಡಿ ಮಾಡಿ ಕರ್ಕೊಬಂದು ಹಂಗೆ ಕರ್ಕೊಂಡು ಹೋದರೆ ಹುಡುಗ ಅಳಕ್ಕೆ ಶುರು ಮಾಡುತ್ತಾನೆ. ಎಂತ ನೋಡ್ತಿದ್ದಿ ಮಗನಲ್ಲಿ? ಫ್ರೆಂಡ್ಸ್, ಮಾರ್ಕೆಟಿಂದ ಕರ್ಕೊಬಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಮನೆ ಕರ್ಕೊಬಂದರೆ ಮನೆಯಲ್ಲೂ ನೀರು ಬಿಟ್ಟಿದೆ. ನೀರಲ್ಲೆಲ್ಲ ಆಟ ಆಡಿ ಈ ಹುಡುಗ ಮಲಗಿಬಿಡದ. ಈಗ ಮಲಗ್ತಾನೆ, ಇನ್ನು ಎಷ್ಟೊತ್ತಿಗೆ ಎತ್ಕೊಳ್ತಾನೆ, ಕಿರಿಕಿರಿ ಮಾಡ್ತಾನೆ. ಅಂತ ನಮಗೂ ಇದೆಯಲ್ಲ, ಅವನು ಮಲಗಲ್ಲ, ಊಟನೂ ಮಾಡಲ್ಲ, ಏನೇನೋ ಕತೆ ಮಾಡ್ತಾನೆ.